ಒಂದು ದಿಟ್ಟ ಹೆಜ್ಜೆ, ಒಂದು ಜೋರಾದ ಕರ್ತಾಳದೊಂದಿಗೆ ಮತ್ತೊಮ್ಮೆ ಎಲ್ಲಾ ಗಣ್ಯರನ್ನ ನಾವು ಸ್ವಾಗತಿಸೋಣ. ವಿ ವೆಲ್ಕಮ್ ಆಲ್ ಆಫ್ ದೆಮ್. ಬಂಧುಗಳೇ, ಕರ್ನಾಟಕದ ಪರಂಪರೆ ಸತ್ಸಂಪ್ರದಾಯವನ್ನು ಬಿಂಬಿಸಿದ್ದಾರೆ ತಮ್ಮ ನಡವಳಿಕೆಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು. ಅತಿಥಿ ದೇವೋ ಭವ ಎನ್ನುವ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು. ಇದೀಗ we request all the dignitaries to kindly come forward and light the lamp to signal the beginning of a new era. ಒಂದು ಹೊಸ ಅಧ್ಯಾಯದ ಆರಂಭಕ್ಕೆ ದೀಪವನ್ನ ಬೆಳಗಿಸೋದ್ರ ಮೂಲಕ ಎಲ್ಲ ಕೇಂದ್ರ ಸಚಿವರು, 3 ಮುಖ್ಯಮಂತ್ರಿಗಳು ಹಾಗೂ ಗಣ್ಯರು ದೀಪವನ್ನ ಬೆಳಗಿಸಿ ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ 3 ರಾಜ್ಯಗಳು ಅಭಿವೃದ್ಧಿಯ ಪರ್ವದ ಮುಂದಿನ ಹೆಜ್ಜೆಗೆ ನಾಂದಿಯನ್ನು ಹಾಡಲಿ. To begin this momentous occasion, I request Union Minister of Jal Shakti ಶ್ರೀ C.R. ಪಾಟೀಲ್ ಹಾಗೆ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಶ್ರೀ ಚಂದ್ರಬಾಬು ನಾಯ್ಡು ಅವರು, ಹಾಗೆ ತೆಲಂಗಾಣದ ಮುಖ್ಯಮಂತ್ರಿಗಳಾದ ಶ್ರೀ ರೇವಂತ್ ರೆಡ್ಡಿ ಅವರು, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಭಾಗಿಗಳಾಗಿದ್ದಾರೆ. ಪ್ರಿಯ ಬಂಧುಗಳೇ, ತುಂಗಭದ್ರಾ ಪ್ರಾಜೆಕ್ಟ್, this landmark project stands as a symbol of strength, resilience and enhanced irrigation infrastructure, serving as a lifeline for not just for our state but also the neighboring states that depend on these vital waters. 3 ರಾಜ್ಯಗಳ ಏಳಿಗೆಗಾಗಿ ಸಾಕಾರಗೊಂಡಿದೆ. 33 ಸ್ಪಿಲ್ವೇ ಗೇಟುಗಳನ್ನು ಅಳವಡಿಸಿ ರೈತರ ಬದುಕಿಗೆ ಬೆಳಕಾಗಿದೆ ಕರ್ನಾಟಕ ಸರ್ಕಾರ, ಆಂಧ್ರ ಪ್ರದೇಶ ಸರ್ಕಾರ, ತೆಲಂಗಾಣ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಮಾರ್ಗದರ್ಶನ. Well, ladies and gentlemen, this is indeed a very important moment. ಈ ಒಂದು ಕ್ಷಣ ಅತ್ಯಂತ ಮಹತ್ವದ ಕ್ಷಣ. We thank all the dignitaries for traditionally lighting the lamp and signaling the beginning of a new era. At this juncture, we request the chairman of Tungabhadra board, Mr. S.N. Pandey, for the overview of the gates installation journey. Shri Pandey. ಶ್ರೀ S.N. ಪಾಂಡೆ ಅವರು ದಯಮಾಡಿಸಬೇಕು. Since Shri Gaurav Gupta has already given the overview, we'll have the audio-video display of Tungabhadra Gates for the next 3 minutes. Video, please.